ದೇವಸ್ಥಾನ ಇದು. ಒಂದೇ ಹತ್ಯೆಯನ್ನು ಹುಡುಕಿ ಶೋಧಿಸಿ ಅವ್ನು ಕನ್ವಿಕ್ಟ್ ಮಾಡಬೇಕಾಗಿದ್ರೆ ಕರೆಕ್ಟಾಗಿ ಸಂಶೋಧನೆ ಮಾಡಿ ಆ ದುಷ್ಟ ದುರ್ಜನ ಹಿಡಿಬೇಕಾಗಿತ್ತಂದ್ರೆ ಕೆಲವೊಮ್ಮೆ ವರ್ಷಗಟ್ಟಲೆ ಹೋಗ್ತಾ ಇರ್ತದೆ. ಅಂಥದ್ರಲ್ಲಿ ಇಲ್ಲಿ 100-400 ಹೆಚ್ಚು ಶವಗಳಿದ್ದಾವೆ. ಅಲ್ಲಿ ವಸತಿ ಗೃಹಗಳಲ್ಲಿ ಸತ್ತಂಥವ್ರಿದ್ದಾರೆ. ಅದ್ರ ಬಗ್ಗೆ ಏನು ಇಲ್ಲವೇ ಇಲ್ವ, ಅದ್ರ ಬಗ್ಗೆ ಏನು ಚಕಾರಿಲ್ಲ. ನಮ್ಮ ಅಲ್ಲಿಯ ಲೋಕಲ್ ಆಡಳಿತಗಾರರಿಂದ ಇಂಥ ಪ್ರಸಂಗದಲ್ಲೇ ಇಂಥವೆಲ್ಲ ಘಟನೆ ಆದಲ್ಲೇ ನಮ್ಮ ಬಿ ಎಲ್ ಸಂತೋಷ್ ಹೇಳ್ತಾರೆ, ಇಲ್ಲ ಕೆಲವೊಂದು ದೇವಾಲಯಗಳಲ್ಲೇ ರಕ್ತ ಹರಿದದ, ಹುಲಿ ರಕ್ತ ಹಿಂಸೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಯಾರು ಮಾಡ್ತಾರೆ, ನಕ್ಸಲೈಟ್ ಮಾಡ್ತಾರೆ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ನಕ್ಸಲೈಟ್ ಮಾಡಿಲ್ಲ ಅನ್ನೋ ಸಹಿತ ಹಿಂದಿನ ಎಪಿಸೋಡ್ದಲ್ಲಿ ನಾವು ಹೇಳಿದ್ವಿ ಈ ಮಾತನ್ನು. ಇಂಥ ಹಿನ್ನೆಲೆಯಲ್ಲೇ ಆದರೂ ಎನ್ಕ್ವೈರಿ SIT ಮಾಡ್ತಾ ಇದೆ. ಅಲ್ಲಿ ಅಧ್ಯಕ್ಷರನ್ನು ಕರಿತಾ ಇದೆ, ಅಲ್ಲಿ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಕರೆತಂತ ಎನ್ಕ್ವೈರಿ ಮಾಡ್ತಾ ಇದೆ. ಯಾರಪ್ಪ, ಏನು, ಎಂತು, ತಿಮ್ರೋಡಿ ಆಗಿರ್ಬೋದು, ಅವ್ರ ಜೊತೆಗೆ ಮಟ್ಟಣ್ಣವರಾಗಿರ್ಬೋದು, ಅದೇ ಕಾಲಕ್ಕೆ ವಿಠಲಗೌಡ ಆಗಿರ್ಬೋದು, ಇನ್ನುಳಿದು ಎಲ್ಲ ಸೋಮನಾಥ್ ನಾಯ್ಕರಾಗಿರ್ಬೋದು, ಎಲ್ಲರೂ ಎನ್ಕ್ವೈರಿ ಮಾಡ್ತಾ ಇದ್ದೇವೆ ನಿಧಾನಕ್ಕೆ. ಯಾಕಂದರೆ ಸಣ್ಣದು ಇಲ್ಲವೆಲ್ಲ ದುರಂತ ಭಯಂಕರ ದೊಡ್ಡದಿದೆ ರೀ. ಇವೆಲ್ಲ ಘಟನೆಗಳಿಂದಾಗಿ ಆ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮೀಜಿಯವರಿಗೆ ಮತ್ತು ಅನ್ನಪ್ಪ ಅವರಿಗೆ ಈ ದುರಂತ ಇಲ್ಲಿ ನಡೆದಿದ್ದಾವ, ಏನಿದು ಅಂಥೇಳಿ ಇವತ್ತು ಸಹಿತ ಅದರಿಂದ ಯಾರು ಮಾಡಿದಾರಲ್ಲ ಅವರಿಂದ ಹೆಸರು ಕೆಡ್ತಾ ಇದೆ. ಅನ್ನಪ್ಪನಿಂದ ಆಗಲಿ ಅಥವಾ ಮಂಜುನಾಥ ಅವರಿಂದ ಆಗಲಿ ಇಲ್ಲ ಅನ್ನೋದು ನಾವು ಇಲ್ಲಿ ನೆನಪಿಟ್ಕೋಬೇಕಾಗಿದೆ. ಯಾಕಂದ್ರೆ ಇನ್ನೊಂದು ಮಾತು ಭಾಳ ಗಂಭೀರವಾಗಿ ಹೇಳಬೇಕಾಗಿದೆ ಇವತ್ತು ಈ ಮಾತನ್ನು. ನಮ್ಮ ವೀರೇಂದ್ರ ಹೆಗ್ಗಡೆಯವರು ಅಥವಾ ವೀರೇಂದ್ರ ಜೈನ್ ಅವರು ಅಲ್ಲಿಯ ಉಸ್ತುವಾರಿ ಅಷ್ಟೇ, ಅವರು ನೋಡ್ಕೊಳ್ಳೋರು, ದೇವಾಲಯದ ಆಡಳಿತ ನೋಡ್ಕೊಂಡು ಹೋಗುವಂಥವ್ರು. ಲೋಕಲಲ್ಲಿ ಏನು ನಡೀತದೆ ಅದ್ರ ಮೇಲೆ ಕಮಾಂಡ್ ಇಟ್ಕೊಂಡು ಅದೇನು ನಡೀತದಂಗೆ ಪವಿತ್ರತೆನ ಕಾಯ್ಕೊಂಡು ಹೋಗ್ಬೇಕಾದಂಥವ್ರು. ಅವ್ರ ಮೇಲೆ ಇವತ್ತು ಆರೋಪಗಳು ಬರ್ತದೆ ಇವೆಲ್ಲ. ಹೀಗಾಗಿ ಅವರ ತನಿಖೆ ಇವತ್ತು ಆಗಬೇಕಾಗಿದೆ. ಅವ್ರ ತನಿಖೆ ನಡೆಯೋದಕ್ಕೆ ಇವೆಲ್ಲ ಘಟನೆ ಕಾರಣ. ಇದರಿಂದ ನಿಜವಾಗಿ ನಕ್ಸಲೈಟ್ರು ಇದ್ದಾರಾ ಅನ್ನೋದನ್ನು BL ಸಂತೋಷ್ ಪ್ರೂವ್ ಮಾಡಬೇಕಾಗಿದೆ. ಅದೇ ಕಾಲ ವೀರೇಂದ್ರ ಹೆಗ್ಗಡೆಯವರು ಇವೆಲ್ಲ ಒಂದು ಪ್ರಕ್ರಿಯೆಗಳಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಮೊದಲು ಅವರು